ಹಾಯ್ ಹಲೋ ಫ್ರೆಂಡ್ಸ್, ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಿಲ್ಕ್ ಪೌಡ್ರಲ್ಲಿ ಗುಲಾಬ್ ಜಾಮೂನನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಾಗುತ್ತೆ. ಜ್ಯೂಸಿಯಾಗಿರುವಂಥ ಜಾಮೂನನ್ನು ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ಮಿಲ್ಕ್ ಪೌಡ್ರಲ್ಲಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನಾವು ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಲೇಟ್ ಮಾಡೋದು ಬೇಡ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಜ್ಯೂಸಿಯಾಗಿರುತ್ತೆ, ಮೆತ್ತಗೆ ಸಾಫ್ಟ್ ಅಂದರೆ ಸಾಫ್ಟು, ಮಸ್ತಾಗಿ ಬರುವಂಥ ಜಾಮೂನ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಮಿಲ್ಕ್ ಪೌಡರು ಈ ಮೆಜರ್ಮೆಂಟ್ ಕಪ್ಪಿಂದ 2 ಕಪ್ ಆಗುವಷ್ಟು ನಾನು ಮಿಲ್ಕ್ ಪೌಡ್ರನ್ನು ತಗೊಂಡಿದ್ದೀನಿ. ನೋಡಿ, ಇದು ಮಿಲ್ಕ್ ಪೌಡರು, ಹಾಲಿನ ಪುಡಿ. ಈಗ ಇದಕ್ಕೆ ನಾವು 2 ಸ್ಪೂನ್ ಆಗುವಷ್ಟು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, 2 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನು ರವೆ, ಚಿರೋಟಿ ರವೆ ಆದರೂ ತಗೊಳ್ಳಿ, ಉಪ್ಪಿಟ್ಟು ರವೆ ಆದರೂ ತಗೊಳ್ಳಿ. ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಅಡುಗೆ ಸೋಡಾ ಹಾಕಿ ಆದಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಚಹಾ ಕುಡಿಯುವ ಲೋಟದಿಂದ 1 ಲೋಟ ಆಗುವಷ್ಟು ಹಾಲು ಬೇಕಾಗುತ್ತೆ. ಕಾಸಿ ಆರಿಸಿದಿರುವಂಥ ಹಾಲು, ತಂಪಿರುವಂಥ ಹಾಲು. ನೋಡಿ, ಈಗ ಸ್ವಲ್ಪನೇ ಹಾಲು ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು. ಈ ನಾವು ಗೋಧಿ ಹಿಟ್ಟು ಕಲಿಸ್ತೀವಲ್ಲ, ಆ ರೀತಿ ಕಲಿಸ್ಕೊಳ್ಬಾರ್ದು ಫ್ರೆಂಡ್ಸ್. ಈ ರೀತಿ ನೋಡಿ, ಉದುರಾಗಿ ಈ ರೀತಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಬೆರಳಿಂದ. ನೋಡಿ, ಇದೇ ರೀತಿ ಕಲಿಸ್ಕೊಳ್ಬೇಕು. ಫಸ್ಟ್ ನಾವು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ, ಭಾಳ ಗಟ್ಟಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮೆತ್ತಗನೆ ಕಲಿಸ್ಕೊಳ್ಳಿ. ನೋಡಿ, ತುಂಬ ಈಗ ಕೈಗೆಲ್ಲ ಅಂಟ್ಕೊಂಡಂಗೆ ಈ ಥರ ಇರುತ್ತೆ. ಒಂದು 10-15 ನಿಮಿಷ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ, ಸ್ವಲ್ಪ ರೆಸ್ಟಿಗೆ ಬಿಟ್ಬಿಡೋಣ. ಈಗ ನಾವು ಇಲ್ಲಿ ಪಾಕ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಪಾಕಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ. ನಾನು ಮಿಲ್ಕ್ ಪೌಡರ್ ತೊಗೊಂಡಿದ್ನಲ್ಲ, ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ನಾನು ಸಕ್ಕರೆನ ತೊಗೊತೀನಿ. ನೋಡಿ, ಸ್ವಲ್ಪ ಪಾಕ ಜಾಸ್ತಿ ಇದ್ದರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ. ಅದಕ್ಕೆ ಸ್ವಲ್ಪ ಪಾಕನ ಜಾಸ್ತಿ ಮಾಡ್ಕೊಳ್ಬೇಕು. 2 ಕಪ್ಪು ಸಕ್ಕರೆ ತೊಗೊಂಡಿದ್ನಲ್ಲ, ನಾನು 4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ನಿಮಗೆ ಪಾಕ ಜಾಸ್ತಿ ಬೇಡ ಅನ್ನೋರು 3 ಕಪ್ ಬೇಕಾದರೆ ಹಾಕ್ಕೊಳ್ಬೋದು. 1 ಕಪ್ ಪಾಕನ ಜಾಸ್ತಿ ಬೇಕನ್ನೋರು 1 ಕಪ್ ನೀರು ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು 4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ನಾನು ಇದು ಪಾಕನ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇದು ನೀರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಇದನ್ನು ನಾವು ಪೂರ್ತಿ ಸಕ್ಕರೆನ ಕರಗಿ ಕುದಿಬೇಕು. ನೀರು ಪಾಕ ಆಗಬೇಕಲ್ಲ. ಈಗ ನೋಡಿ, ನೀರು ಕುದೀತಾ ಇದೆ, ಪಾಕ ಸಕ್ಕರೆ ಎಲ್ಲ ಕರಗಿ ನೋಡಿ ಪಾಕ ರೆಡಿ ಆಗ್ತಾ ಇದೆ. ಈಗ ನಾವು ಇದಕ್ಕೆ ಒಂದು 3 ಚಮಚ ಆಗುವಷ್ಟು ಹಾಲು ಹಾಕ್ಕೊಳ್ಬೇಕು. ಸಕ್ಕರೆಯಲ್ಲಿರುವಂಥ ಗಲೀಜನ್ನು ನಾವು ಹೊರಗೆ ತೆಗಿಬೇಕು. ಅದಕ್ಕೆ 3 ಚಮಚ ಆಗುವಷ್ಟು ನಾನು ಹಾಲು ಹಾಕಿದ್ದೀನಿ. ಈಗ ಈ ರೀತಿ ಕುದಿಬೇಕಾಗಿರೋ ಪಾಕಕ್ಕೆ ನಾವು ಹಾಕಾದ್ಮೇಲೆ ಈಗ ಒಂದು ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನೋಡಿ, ಸೈಡಲ್ಲೆಲ್ಲ ಸಕ್ಕರೆಯಲ್ಲಿರೋ ಗಲೀಜೆಲ್ಲ ಪಕ್ಕಕ್ಕೆ ಬರುತ್ತೆ. ನೋಡಿ, ನೀವೇ ನೋಡಿ ಗೊತ್ತಾಗುತ್ತೆ. ಈ ರೀತಿ ಚೆನ್ನಾಗಿ ಕುದಿಬೇಕು. ಕುದಿ ಬರುವ ಪಾಕಕ್ಕೆ ನೋಡಿ, ಸೈಡ್ ಎಲ್ಲ ನೋಡಿ ಯಾವ ರೀತಿ ಸಕ್ಕರೆಯಲ್ಲಿರುವಂಥ ಗಲೀಜು ಬರುತ್ತೆ ಅಂತ. ಈ ರೀತಿ ನಾವು ಚಮಚದ ಸಹಾಯದಿಂದ ನಾವು ಇದನ್ನು ತೆಗಿಬೇಕು. ನೋಡಿ, ಈ ರೀತಿಯಾಗಿ ತೆಗೀರಿ. ನೋಡಿ, ಚೆನ್ನಾಗಿ ಎಲ್ಲ ಗಲೀಜು ಎಲ್ಲವನ್ನು ನಾವು ತೆಗಿಬೇಕು. ಇದನ್ನು ಈ ಸ್ಪೂನಿಂದ ಆಗಿಲ್ಲ ಅಂದರೆ ನಾವು ಇನ್ನೊಂದು ಮೆಥಡಲ್ಲಿ ತೋರಿಸ್ತೇನೆ. ಈ ಚಹಾ ಸೋಸಿರೋ ಚಾಣೆ ಇರುತ್ತಲ್ಲ, ಆ ಚಹಾ ಸೋಸುವ ಚಾಣೆಯಿಂದ ಕೂಡ ನಾವು ಈಸಿಯಾಗಿ ತೆಗಿಬೋದು. ಸ್ಪೂನಿಂದ ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ನಾವು ಈ ಚಹಾ ಸೋಸಿರೋ ಚಾಣೆಯಿಂದ ನಾವು ಈ ರೀತಿ ಗಲೀಜನ್ನು ಎಲ್ಲವನ್ನು ತೆಗಿಬೇಕು. ಚೆನ್ನಾಗಿ ಈ ರೀತಿ ತೆಗೀರಿ. ನೋಡಿ, ಈ ರೀತಿ ಎಲ್ಲವನ್ನು ನಾವು ಗಲೀಜನ್ನು ತೆಗಿಯೋಣ. ನೋಡಿ, ಎಲ್ಲ ಗಲೀಜು ತೆಗೆದಿದ್ದಾಯಿತು. ಎಷ್ಟು ಬಂದಿದೆ ನೋಡಿ ಕೊಳೆ, ಅದರಲ್ಲಿ ಸಕ್ಕರೆಯಲ್ಲಿರುವಂಥ ಕೊಳೆನ.
ಈಗ ನಾವು ಮತ್ತೆ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ಮತ್ತೆ ನಾವು 10 ನಿಮಿಷ ಚೆನ್ನಾಗಿ ಕುದಿಸಿ ಆದಮೇಲೆ ಇದಕ್ಕೆ 2 ಜಜ್ಜಿಟ್ಟಿರುವಂಥ ಏಲಕ್ಕಿ ಸಿಪ್ಪೆ ಸಮೇತ ಹಾಕಿದ್ದೇನೆ ನಾನು. ಇದು ಏಲಕ್ಕಿ ಹಾಕಿ ಆದಮೇಲೆ ನಾವು 5-10 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಬೇಕು ನೋಡಿ. ಈಗ ಇದು ಪಾಕ ರೆಡಿ ಆಯಿತು ನೋಡಿ. ಒಂದು 3-4 ಕುದಿ ಬರಬೇಕು ಫ್ರೆಂಡ್ಸ್ ಪೂರ್ತಿ, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು. ಈಗ ನೋಡಿ ಇದು ಪಾಕ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈಗ 4 ಕುದಿ ಬರುವವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಈಗ ನಾವು ಪಾಕನ ಪಕ್ಕಕ್ಕೆ ಇಟ್ಕೊಳ್ಳೋಣ. ರೆಡಿ ಆಯಿತು. ಈಗ ನಾನು ಒಂದು ಕಡಾಯಿಗೆ ಎಣ್ಣೆ ಹಾಕ್ತೀನಿ. ಒಂದು 1/4 kg ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ನೋಡಿ. ಈಗ ಎಣ್ಣೆನ ಸಣ್ಣ ಉರಿಯಲ್ಲಿ ನಾವು ಕಾಯಕ್ಕಿಡೋಣ. ಈಗ 10-15 ನಿಮಿಷ ನಾವು ಕಲಸಿಟ್ಟಿರುವಂಥ ಇದು ಮಿಲ್ಕ್ ಪೌಡರ್ ಹಿಟ್ಟು, ಜಾಮೂನ್ ಹಿಟ್ಟು ರೆಡಿಯಾಗಿತ್ತಲ್ಲ, ಅದನ್ನು ನೋಡುವ ಯಾವ ರೀತಿಯಾಗಿದೆ ಅಂತ. ಈಗ ನೋಡಿ ಎಷ್ಟು ನಮಗೆ ಕೈಯೆಲ್ಲ ಅಂಟ್ಕೊಂಡಂಗೆ ಆಗ್ತಾಯಿತ್ತು. ಈಗ ಎಲ್ಲವನ್ನು ಚೆನ್ನಾಗಿ ಇದಾಗಿದೆ, ಹಿಡ್ಕೊಂಡಂಗೆ ಗಟ್ಟಿಯಾಗಿದೆ ನೋಡಿ ಫ್ರೆಂಡ್ಸ್. ಇದು ಮೊದಲನೇ ನಾವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಮತ್ತು ಆಮೇಲೆ ತುಂಬ ಗಟ್ಟಿಯಾಗುತ್ತೆ. ಸ್ವಲ್ಪ ಮೊದಲು ಮೆತ್ತಿಗೆ ಕಲಸಿಟ್ಕೊಳ್ಬೇಕು ನಾವು. ಮತ್ತು ನಾವು ಕೈಗೆ ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ಈ ರೀತಿ ಮತ್ತೊಂದು ಸಲ ನಾವು ಜಾಮೂನ್ ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಮತ್ತೊಂದು ಸಲ ನಾವು ಕಲಿಸ್ಕೊಳ್ಬೇಕು ನೋಡಿ. ಈ ರೀತಿ ಒಂದು ಸಲ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ನೋಡಿ ಹಿಟ್ಟು ಕಲಸಿಟ್ಟಿದ್ದಾಯಿತು. ಈಗ ನಾವು ಕೈಗೆ ಮತ್ತೊಂದು ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ಒಂದು ಉಂಡೆ ತಗೊಂಡು ಈ ರೀತಿಯಾಗಿ ನಾವು ಜಾಮೂನು ಯಾವ ಶೇಪಲ್ಲಿ ಮಾಡ್ತೀವಲ್ಲ ಆ ರೀತಿ ಕ್ರ್ಯಾಚಸ್ ಇಲ್ಲದೆ ಇರೋ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಎಲ್ಲವನ್ನು ಇದೇ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ಕ್ರ್ಯಾಚಸ್ ಏನು ಇರಬಾರ್ದು ನೋಡಿ ಫ್ರೆಂಡ್ಸ್, ಆ ರೀತಿ ನಾವು ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಸ್ವಲ್ಪ ಕೈಯಲ್ಲಿ ನಾವು ತಿಕ್ಕಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಜಾಮೂನು. ಒಂದು ಚೂರು ಕ್ರ್ಯಾಚಸ್ ಬರೋದಿಲ್ಲ ನೋಡಿ ಫ್ರೆಂಡ್ಸ್, ಒಂದು ಚೂರು ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಇನ್ನೊಂದು ತೋರಿಸ್ತೇನೆ ನೋಡಿ. ಒಂದು ಉಂಡೆನ ತಗೊಂಡ್ಬಿಟ್ಟು ಕೈಯಲ್ಲಿ ನಾವು ಸ್ವಲ್ಪ ಈ ರೀತಿ ತಿಕ್ಕಬೇಕು ನೋಡಿ. ಈ ರೀತಿ ತಿಕ್ಕಿದ್ರೆ ಒಂಚೂರು ಜಾಮೂನು ಒಡೆಯುವುದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ನೋಡಿ ನಾನು ಇದೇ ರೀತಿ ಎಲ್ಲ ಜಾಮೂನು ಮಾಡ್ಕೊಂಡು ಬರ್ತೇನೆ ನೋಡಿ. ಈಗ ನೋಡಿ ಅಷ್ಟು ಜಾಮೂನು ಮಾಡಿಟ್ಟಿದ್ದೇನೆ ನೋಡಿ. ಒಂಚೂರು ಯಾವುದಕ್ಕೂ ಕ್ರ್ಯಾಚಸ್ ಇಲ್ಲ, ನಿಮಗೆ ಗೊತ್ತಾಗುತ್ತೆ ಮುಂದೆ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಒಂಚೂರು ಕೂಡ ಒಡೆಯೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಅಂಗಡಿಯಲ್ಲಿ ಪ್ಯಾಕೆಟ್ ತರ್ತೀವಲ್ಲ ಅದಕ್ಕಿಂತ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಈಗ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು. ಎಣ್ಣೆ ಪೂರ್ತಿ ಜಾಸ್ತಿನೂ ಕಾಯಬಾರ್ದು, ಈ ಕಡೆ ತಣ್ಣಗೂ ಇರಬಾರ್ದು. ಮೀಡಿಯಮ್ ಉರಿಯಲ್ಲಿ ನಾವು ಸಣ್ಣ, ಅಷ್ಟು ಜಾಸ್ತಿ ಕಾಯ್ದಿರಬಾರ್ದು ನೋಡಿ, ಮೀಡಿಯಮ್ ಆಗಿರಬೇಕು. ಈಗ ನಾನು ಒಂದು ಸ್ವಲ್ಪ ಬಿಸಿ ಆಗಿದೆಯೋ ಇಲ್ವೋ ಅಂತ ನೋಡೋದಕ್ಕೋಸ್ಕರ ಸ್ವಲ್ಪನೇ ಹಿಟ್ಟು ಹಾಕಿದ್ದೆ ನೋಡಿ. ಈ ರೀತಿ ಅದು ಸಡನ್ನಾಗಿ ಎದ್ದು ಬರಬಾರ್ದು ನೋಡಿ. ಈಗ ಎಣ್ಣೆ ಕರೆಕ್ಟಾಗಿ ಕಾದಿದೆ. ಈಗ ನಾವು ಎಲ್ಲ ಜಾಮೂನನ್ನು ಬಿಟ್ಕೊಳ್ಳೋಣ ಇದರಲ್ಲಿ. ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು. ಯಾಕಂದರೆ ಮಿಲ್ಕ್ ಪೌಡರ್ ಆಗಿದ್ದರಿಂದ ಬೇಗ ಕಲರು ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಾವು ಸಣ್ಣ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ ನಾನು ಎಲ್ಲ ಜಾಮೂನನ್ನು ಹಾಕಿ ಆದಮೇಲೆ ಸಡನ್ನಾಗಿ ನಾವು ತಿರುಗಿಸ್ಬಾರ್ದು ಇದನ್ನು. ನಾವು ಎಷ್ಟೇ ಸಣ್ಣ ಉರಿಯಲ್ಲಿ ಇಟ್ಟರೂ ಕೂಡ ಒಂದು ಸ್ವಲ್ಪ ಕಲರ್ ಇದು ಕೆಳಗಡೆ ಸ್ವಲ್ಪ ಕಪ್ಪಾಗಿ ಬರುತ್ತೆ, ಆದರೆ ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈಗ ಹಾಕಿದ ತಕ್ಷಣ ನಾವು ಸಡನ್ನಾಗಿ ತಿರುಗಿಸ್ಬಾರ್ದು, ಒಡೆದು ಹೋಗುತ್ತೆ. ಅದಕ್ಕೆ 1 ನಿಮಿಷ ನಾವು ಹಾಕಿ ಇಟ್ಟ ಮೇಲೆ ಈಗ ನೋಡಿ ತಿರುಗಿಸ್ಕೊಳ್ಬೇಕು ನೋಡಿ. ಹಗೂರಾಗಿ ನಾವು ಈ ರೀತಿ ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ. ಆದರೂ ಒಂದು ಸ್ವಲ್ಪ ಅದು ಫಸ್ಟಿಗೆ ಹಾಕಿದ ತಕ್ಷಣ ಆ ರೀತಿ ಆಗುತ್ತೆ, ಆದರೆ ಮಸ್ತಾಗಿ ಬರುತ್ತೆ ಫ್ರೆಂಡ್ಸ್, ಜ್ಯೂಸಿಯಾಗಿ ಬರುತ್ತೆ. ಜಾಮೂನ್ ಮಾತ್ರ ಸಖತ್ತಾಗಿರುತ್ತೆ. ತಿನ್ನಬೇಕಾದ್ರೆ ಈ ಕುಂದ ತಿನ್ನಬೇಕಾದ್ರೆ ಯಾವ ರೀತಿ ಅನಿಸುತ್ತೆ ಖೋವಾ ಎಲ್ಲ ಆ ರೀತಿ ಆಗುತ್ತೆ ನೋಡಿ. ಇದು ಮಿಲ್ಕ್ ಪೌಡ್ರಲ್ಲಿ ಮಾಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಸಣ್ಣ ಉರಿಯಲ್ಲೇ ನಾವು ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ.
ಸ್ವಲ್ಪ ಪೇಷನ್ಸಿಂದ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ನಾವು ಸ್ವಲ್ಪ ಸ್ಲೋ ಆಗಿಯೇ ಇಡಬೇಕಾಗುತ್ತೆ ಉರಿನ. ನೋಡಿ ಈ ರೀತಿ ಮಧ್ಯೆ ಮಧ್ಯೆ ಅವಾಗವಾಗ ತಿರುಗಿಸ್ತಾ ಇರಬೇಕು. ಇದನ್ನು ಚೆನ್ನಾಗಿ ಕೆಳಗೆ ಮೇಲೆ ಮಾಡಿದ್ರಿಂದ ಚೆನ್ನಾಗಿ ಬೇಯುತ್ತೆ. ಮತ್ತು ಫ್ರೆಂಡ್ಸ್, ಈಗ ನಾವು ಇದಕ್ಕೆ ಆದಮೇಲೆ ಪಾಕ ಈ ಕಡೆಗೆ ಪೂರ್ತಿ ತಣ್ಣಗೂ ಕೂಡ ಆಗಬಾರ್ದು, ಭಾಳ ಬಿಸಿನೂ ಇರಬಾರ್ದು. ಉಗುರು ಬೆಚ್ಚಗೆ ಇದ್ದರೆ ಮಸ್ತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಪಾಕನ ಉಗುರು ಬೆಚ್ಚಗೆ ಇರಬೇಕು, ಜಾಸ್ತಿ ಬಿಸಿನೂ ಇರಬಾರ್ದು, ಪೂರ್ತಿ ಥಂಡನೂ ಇರಬಾರ್ದು ನೋಡಿ. ಈಗ ಇದು ಕರೆಕ್ಟಾಗಿ ಜಾಮೂನ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈಗ ನಾವು ತೆಗೆದು ಪಾಕಕ್ಕೆ ಹಾಕ್ಕೊಳ್ಳೋಣ. ನೋಡಿ ಸಖತ್ತಾಗಿ ಬಂದಿದೆ ಜಾಮೂನ್ ಮಾತ್ರ. ನೋಡಿ ಈಗ ನಾನು ಪಾಕಕ್ಕೆ ಹಾಕ್ಕೊಳ್ತೇನೆ. ನೋಡಿ ಅಷ್ಟು ಮಾಡಿಬಿಟ್ಟು ನಾನು ಪಾಕದಲ್ಲಿ ಹಾಕಿಟ್ಟಿದ್ದೇನೆ. ಈಗ ನಾವು ಇದನ್ನು 1 ಅವರ್ ಉಗುರು ಬೆಚ್ಚಗಿರೋ ಪಾಕಕ್ಕೆ ಹಾಕಬೇಕು. ಇದು ಹಾಕಿ ಆದಮೇಲೆ 1 ಅವರ್ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಬೇಕು. 1 ಅವರ್ ಆದಮೇಲೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಜ್ಯೂಸಿಯಾಗಿ ಅಂತ ನಿಮಗೆ ತೋರಿಸ್ತೇನೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೇನೆ. ಪರ್ಫೆಕ್ಟ್ ಆಗಿರೋ ಜಾಮೂನ್ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.